ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪಂಕಜ ಶಿಶಿರ್ ಚಾನಲಿಂದ. ಸೊ ನಾನಿವತ್ತು ಮತ್ತೆ ಮತ್ತೊಂದು ಯೂಟ್ಯೂಬ್ ರಿಲೇಟೆಡ್ ಟಾಪಿಕ್ನ ತಗೊಂಡು ಬಂದಿದ್ದೀನಿ. ಇದು ಎಲ್ಲ ಹೊಸ ಯೂಟ್ಯೂಬರ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು. ಸೊ ನೋಡಿ, ಈಗ ನಮಗೆ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೀವು ಮಾಡಿದಾಗ ತುಂಬ ಟೈಮ್ ತಗೊಳ್ತೀವಲ್ವಾ, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಏನು ಮಾಡಬೇಕು ಏನು ಅಂತ ಗೊತ್ತಿರೋದಿಲ್ಲ. ಸೊ ಯೂಟ್ಯೂಬ್ ಚಾನಲ್ ಯಾರದೇ ಹೊಸದಾಗಿ ಕ್ರಿಯೇಟ್ ಮಾಡಿರೋದಾಗಿರ್ಬೋದು, ಅಥವಾ ಈಗಾಗಲೇ ರನ್ ಮಾಡ್ತಾ ಇದ್ದೀರಾ ತುಂಬ ವರ್ಷದಿಂದ, ಮಾನಿಟೈಸೇಷನ್ ಆಗಿಲ್ಲ ಅನ್ನೋ ಒಂದು ಫೀಲಲ್ಲಿ ಇರ್ತೀರಾ. ಸೊ ನಮ್ಮ ಚಾನಲ್ ಬೇಗ ಮಾನಿಟೈಸೇಷನ್ ಆಗಬೇಕು ಅಂದರೆ ನಮಗೆ ಮೇನ್ ಯಾವ ಒಂದು ಪಾಯಿಂಟ್ಸ್ ಅತಿ ಇಂಪಾರ್ಟೆಂಟ್ ಅಂದರೆ ಅತಿ ಮುಖ್ಯ ಆಗುತ್ತೆ ಅಂತ ನಾವು ಅದನ್ನು ಕಾನ್ಸಂಟ್ರೇಟ್ ಮಾಡಿ ತಿಳ್ಕೊಬೇಕು ಅಲ್ವಾ. ಸೊ ಮಾನಿಟೈಸೇಷನ್ ಆಗಬೇಕು ಅಂತಂದರೆ ಮೊದಲಿಗೆ ನಮ್ಮ ಒಂದು ಚಾನಲ್ನ ವಿಡಿಯೋಸು ಬೇಗ ರೀಚ್ ಆಗಬೇಕು. ಸೊ ಯೂಟ್ಯೂಬು ನಮ್ಮ ಒಂದು ವಿಡಿಯೋಸ್ನ ಯಾವಾಗ ಜನರಿಗೆ ರೆಕಮೆಂಡ್ ಮಾಡೋದಕ್ಕೆ ಶುರು ಮಾಡ್ತಾರೋ ಆವಾಗ ನಮ್ಮ ಒಂದು ವಿಡಿಯೋಸ್ಗೆ ವ್ಯೂಸ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ವ್ಯೂಸ್ ಹೆಚ್ಚಾದಾಗ ನಮ್ಮ ಒಂದು ವಾಚ್ ಅವರ್ ಕವರ್ ಆಗ್ತಾ ಹೋಗುತ್ತೆ ಬೇಗ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು, ನಿಮ್ಮ ಒಂದು ವಿಡಿಯೋಸ್ ಬೇಗ ಯೂಟ್ಯೂಬಿಂದ ರೆಕಮೆಂಡ್ ಆಗಬೇಕು ಎಲ್ಲರಿಗೂ ಅಂತ ಅಂದರೆ ಈ ಒಂದು ಟಿಪ್ಸ್ ನಾನೇನು ಹೇಳ್ತಾ ಇದ್ದೀನಿ, ಈ 3 ಟಿಪ್ಸ್ ಸೀಕ್ರೆಟ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಇದನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮ್ಮ ಚಾನಲ್ ಬೇಗ ಮಾನಿಟೈಸೇಷನ್ ಆಗುತ್ತೆ. ಬಿಕಾಸ್ ನಿಮ್ಮ ಒಂದು ವಿಡಿಯೋಸ್ನ ಯೂಟ್ಯೂಬು ರೆಕಮೆಂಡ್ ಮಾಡೋದಕ್ಕೆ ಶುರು ಮಾಡುತ್ತೆ. ಹಾಗಿದ್ರೆ ನಾನು ಹೇಳ್ತಿರೋ ಆ 3 ಸೀಕ್ರೆಟ್ಸ್ ಯಾವುದು? ಸೊ ಮೊದಲನೇದಾಗಿ ಚಾನಲ್ ಸೆಟ್ಟಿಂಗ್ಸ್. ನಾನು ಹೇಳುವಂಥ ಚಾನಲ್ ಸೆಟ್ಟಿಂಗ್ಸ್ನ ನೀವು ಮಾಡಿದ್ರೆ ನೀವು ಇಮಿಡಿಯೇಟ್ ನೀವೇ ಚೆಕ್ ಮಾಡ್ಬೋದು. ನಾನು ವಿತ್ ಪ್ರೂಫ್ ಇಲ್ಲಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಾನು ಏನೇ ಒಂದು ಯೂಟ್ಯೂಬ್ ರಿಲೇಟೆಡ್ ಅಪ್ಡೇಟ್ಸ್ನ ನಿಮಗೆ ಶೇರ್ ಮಾಡೋಕ್ಕೆ ಮುಂಚೆ ನಾನು ಟ್ರೈ ಮಾಡಿ ಅದು ನಂಗೆ ವರ್ಕ್ ಆದರೆ ಮಾತ್ರ ಶೇರ್ ಮಾಡೋದು. ಸೊ ನಾನಿಲ್ಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್, ನನಗಾಗಿರೋವಂಥ ಚೇಂಜಸ್ನ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ, ನೀವು ನೋಡಬಹುದು. ಸೊ ನಿಮ್ಮ ಒಂದು ವಿಡಿಯೋಸ್ ಬೇಗ ರೆಕಮೆಂಡ್ ಆಗಿ ಎಲ್ಲರಿಗೂ ಅದು ವೈರಲ್ ಆಗಬೇಕಲ್ವ, ಅಂದರೆ ವಿಡಿಯೋಸ್ ನಿಮ್ಮ ಒಂದು ವಿಡಿಯೋಸ್ ಬೇಗ ರೀಚ್ ಆಗಬೇಕು ಜನರಿಗೆ. ಸೊ ಅದಕ್ಕೆ ಈ ಚಾನಲ್ ಸೆಟ್ಟಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಂಬರ್ 2, ನಿಮ್ಮ ವಿಡಿಯೋಸ್ ಅಪ್ಲೋಡಿಂಗ್ ಸೀಕ್ರೆಟ್ಸ್. ನಾವು ಬರೀ ವಿಡಿಯೋಸ್ ಮಾಡಿದ್ರೆ ಆಗೋದಿಲ್ಲ, ಅಪ್ಲೋಡ್ ಮಾಡೋದ್ರಲ್ಲೂ ಕೂಡ ಕೆಲವೊಂದು ಸೀಕ್ರೆಟ್ಸ್ ಇದೆ. ಸೊ ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನು 3ನೇ ಟಿಪ್ ಅಥವಾ 3ನೇ ಸೀಕ್ರೆಟ್ ಏನಂತಂದರೆ, ವಿಡಿಯೋಸ್ ಅಪ್ಲೋಡ್ ಮಾಡಾದ್ಮೇಲೆ ನೀವು ಏನು ಆ್ಯಕ್ಷನ್ ತಗೊಳ್ಬೇಕು ಅದ್ರ ಬಗ್ಗೆ ಅಂತ. ಸೊ ಈ 3 ಸೀಕ್ರೆಟ್ಸ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮ್ಮ ವಿಡಿಯೋಸ್ ಬೇಗ ರೀಚ್ ಆಗುತ್ತೆ, ನಿಮಗೆ ಬೇಗ ವ್ಯೂಸ್ ಸಿಗುತ್ತೆ, ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಸೊ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾರೆ, ಮಾನಿಟೈಸೇಷನ್ಗೂ ಇದು ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಶುರು ಮಾಡೋಣ. ಮೊದಲನೇ ಸೀಕ್ರೆಟ್ ಚಾನಲ್ ಸೆಟ್ಟಿಂಗ್ಸ್. ಡಿಸ್ಪ್ಲೇ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ಬೋದು. ಹಾಗೆ ನೀವು ಲೈವಲ್ಲೇ ಕೂಡ ನೀವು ನಿಮ್ಮ ಚಾನಲ್ ಸೆಟ್ಟಿಂಗ್ಸ್ನ ಅಪ್ಲೋಡ್ ಮಾಡ್ಕೊಳ್ಬಹುದು. ಯೂಟ್ಯೂಬ್ ಚಾನಲ್ಗೆ ಹೋಗಿ ಕಸ್ಟಮೈಸೇಷನ್ ಅನ್ನೋ ಆಪ್ಷನ್ ಇದೆ, ಕಸ್ಟಮೈಸೇಷನ್ ಅದನ್ನು ಚೂಸ್ ಮಾಡಬೇಕು. ಮೊಬೈಲಲ್ಲಿ ಈ ಆಪ್ಷನ್ ಅವೈಲೇಬಲ್ ಇರಲ್ಲ, ಹಾಗಾಗಿ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇದ್ದರೆ ಒಳ್ಳೆಯದು. ಇದಕ್ಕೆ ಹೋಮ್ ಟ್ಯಾಬಲ್ಲಿ ಲೇಔಟ್ ಅಂತ ಆಪ್ಷನ್ ಇರುತ್ತೆ, ಅದರ ರೈಟ್ ಸೈಡ್ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ರೈಟ್ ಸೈಡ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಆ್ಯಡ್ ಸೆಕ್ಷನ್ ಅಂತ ಆಪ್ಷನ್ ಬರುತ್ತೆ. ಅಲ್ಲಿ ಚಾನಲ್ ಟ್ರೈಲರ್ ಅನ್ನೋ ಆಪ್ಷನ್ ನಿಮಗೆ ಕಾಣ್ತಾ ಇರ್ಬೋದಲ್ಲ. ಸೊ ಚಾನಲ್ ಟ್ರೈಲರಲ್ಲಿ ನೀವೇನು ಮಾಡಬೇಕು ಅಂದರೆ, ಈಗಾಗಲೇ ನೀವೊಂದಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತೀರಲ್ಲ, ಅದರಲ್ಲಿ ಸ್ವಲ್ಪ ಟಾಪ್ ವ್ಯೂಸ್ ಯಾವುದಕ್ಕೆ ಬಂದಿರುತ್ತೋ ಆ ಒಂದು ವಿಡಿಯೋನ ಚೂಸ್ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಎವ್ರಿ ಟೈಮ್ ಯಾರಾದರೂ ನಿಮ್ಮ ಚಾನಲ್ನ ಪೇಜ್ ಓಪನ್ ಮಾಡಿದ ತಕ್ಷಣ ಈ ಟ್ರೇಲರ್ ವಿಡಿಯೋ ನೀವೇನು ಚೂಸ್ ಮಾಡಿರ್ತೀರೋ ಅದು ಆಟೋ ರನ್ ಆಗ್ತಾ ಇರುತ್ತೆ. ಸೊ ನಿಮಗೆ ವ್ಯೂಸ್ ಆಟೋಮೆಟಿಕ್ ಬರ್ತಾ ಇರುತ್ತೆ. ಈ ಟ್ರೇಲರ್ನ ಚೂಸ್ ಮಾಡಾದ್ಮೇಲೆ ನೀವು ಪಾಪ್ಯುಲರ್ ವಿಡಿಯೋ ಕೂಡ ಹಾಕ್ಬೋದು. ಸೊ ಇದು ಸಿಮಿಲರ್ ಟು ದಟ್. ಪಾಪ್ಯುಲರ್ ವಿಡಿಯೋ ನೀವು ಯಾವ್ದು ಚೂಸ್ ಮಾಡ್ಬೇಕಂತಂದರೆ, ಈ ಲೈಕ್ ಟಾಪ್ 1 and 2 ವಿಡಿಯೋಸ್ ಇರುತ್ತಲ್ಲ, ನಿಮಗೆ ಟಾಪ್ ವ್ಯೂಸ್ ಬಂದಿರೋದು, ನಿಮ್ಮ ಚಾಯ್ಸ್ ಅದು. ನೀವು ಯಾವ ಒಂದು ವಿಡಿಯೋನ ಟ್ರೈಲರ್ಗೆ ಹಾಕ್ಬೋದು, ಯಾವ ಒಂದು ವಿಡಿಯೋನ ಪಾಪ್ಯುಲರ್ ವಿಡಿಯೋಗೆ ಚೂಸ್ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಸೊ ಅದನ್ನು ನೀವು ಈ ಎರಡು ಮೇನ್ ಸೆಲೆಕ್ಟ್ ಮಾಡಿದ್ರೆ ಆಗ ಯೂಟ್ಯೂಬ್ ಏನು ಮಾಡುತ್ತೆ, ನಿಮ್ಮ ಪಾಪ್ಯುಲರ್ ವಿಡಿಯೋಸ್ನ ಆದಷ್ಟು
ಜನರಿಗೆ ರೆಕಮೆಂಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ನಿಮ್ಮ ಚಾನಲ್ನ ಓಪನ್ ಮಾಡ್ತಾರೆ, ಯಾರ್ಯಾರು ನಿಮ್ಮ ಚಾನಲ್ ವಿಸಿಟ್ ಮಾಡ್ತಾರೋ ಅವರಿಗೆಲ್ಲ ನಿಮ್ಮ ಒಂದು ವಿಡಿಯೋ ನೀವು ಟ್ರೈಲರ್ಗೆ ಯಾವ್ದು ಹಾಕಿರ್ತೀರೋ ಅದು ಆಟೋ ರನ್ ಆಗುತ್ತೆ. ಸೊ ಈ ರೀತಿ ನಿಮ್ಮ ಚಾನಲ್ನ ಟ್ರೈಲರ್ ವಿಡಿಯೋ, ಪಾಪ್ಯುಲರ್ ವಿಡಿಯೋ ಯಾವಾಗ ರೆಕಮೆಂಡ್ ಮಾಡಕ್ಕೆ ನೀವು ಇದನ್ನ ಆನ್ ಮಾಡಿದ ತಕ್ಷಣ ಯೂಟ್ಯೂಬ್ ರೆಕಮೆಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆಯ್ತಾ? ಸೊ ಅವಾಗ ನಿಮ್ಮ ವಿಡಿಯೋಸು ಹೆಚ್ಚು ಹೆಚ್ಚು ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ವಾಚ್ ಅವರ್ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ವಾಚ್ ಅವರ್ ರೀಚ್ ಆಗ್ತಾ ಹೋಗುತ್ತೆ. ಸೊ ಈ ಟ್ರಿಕ್ನ ನಾನು ಫಾಲೋ ಮಾಡಾದ್ಮೇಲೆ ನಿಮಗೆ ಇನ್ಫಾರ್ಮೇಷನ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸ್ಕ್ರೀನಲ್ಲಿ ನನ್ನ ಈ ಒಂದು ವಿಡಿಯೋ ಸ್ಟಾರ್ಟಿಂಗ್ ಕಡಿಮೆ ಇತ್ತು ವ್ಯೂಸು. ಸೊ ನಾನು ಯಾವಾಗ ನನ್ನ ಅಷ್ಟು ವಿಡಿಯೋಸಲ್ಲಿ ಸ್ವಲ್ಪ ಟಾಪ್ ವ್ಯೂಸ್ ಇತ್ತು ಅಂಥೇಳಿ ನಾನು ಇದನ್ನು ಅಪ್ಲೋಡ್ ಮಾಡಿದ್ದಾದಮೇಲೆ ನನಗೀಗ ಅದರ ಒಂದು ವ್ಯೂಸು ಇನ್ಕ್ರೀಸ್ ಆಗ್ತಾ ಇದೆ. ಅಂದರೆ ಮೊದಲಿನ ಒಂದು ಮ್ಯಾಪ್ಗೂ ಈಗಿನ ಒಂದು ಮ್ಯಾಪ್ಗೂ ತುಂಬ ಚೇಂಜಸ್ ಇದೆ. ಹಾಗಾಗಿ ಇದನ್ನು ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಇನ್ನು ಎರಡನೇ ಒಂದು ಸೀಕ್ರೆಟ್ ಏನಂತ ಹೇಳಿದೆ, ವಿಡಿಯೋ ಅಪ್ಲೋಡ್ ಮಾಡುವ ಒಂದು ಸೀಕ್ರೆಟ್. ಇದನ್ನು ನಾನು ಈಗಾಗಲೇ ಒಂದು ಪ್ರೀವಿಯಸ್ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ, ನೀವಲ್ಲೂ ಕೂಡ ನೋಡ್ಬೋದು. ವಿಡಿಯೋ ಅಪ್ಲೋಡಿಂಗ್ ಸೀಕ್ರೆಟ್ ಅಂದರೆ ಏನು? ನಾವು ಜಸ್ಟ್ ವಿಡಿಯೋ ರೆಕಾರ್ಡ್ ಮಾಡಿ ಹೀಗೆ ಅಪ್ಲೋಡ್ ಮಾಡಿದ್ರೆ ಅದು ವರ್ಕ್ ಆಗಲ್ಲ ಫ್ರೆಂಡ್ಸ್, ಬಿಲೀವ್ ಮೀ. ಸೊ ನೀವೇನು ಮಾಡಬೇಕು ಅಂತಂದರೆ, ನೀವು ಒಂದು ವಿಡಿಯೋನ ರೆಕಾರ್ಡ್ ಮಾಡಿದ ಆದಮೇಲೆ ಮೇನ್ ಥಿಂಗ್ ಏನು, ಈಗ ನೀವೇನಾದರೂ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಆ ಪ್ರಾಡಕ್ಟ್ ಪ್ಯಾಕೇಜಿಂಗ್ ನೋಡ್ತೀರಾ, ಆ ಪ್ರಾಡಕ್ಟ್ ಔಟರ್ ಪಾರ್ಟ್ ಹೇಗಿದೆ, ಆ ಪ್ರಾಡಕ್ಟ್ ಡಿಸ್ಪ್ಲೇ ಹೇಗಿದೆ, ಇದೆಲ್ಲ ನೀವು ನೋಡ್ತೀರಾ ಅಲ್ವಾ? ಸೊ ಇದನ್ನು ಹಾಗೇನೆ, ನೀವು ಒಂದು ವಿಡಿಯೋನ ಶೇರ್ ಮಾಡ್ತಿದ್ದೀರಾ ಅಂತಂದಾಗ ಆ ನಿಮ್ಮ ವಿಡಿಯೋ ಥಂಬ್ನೇಲ್, ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್, ಸೊ ಈ ಮೂರು ಒಂದು ಪಾಯಿಂಟ್ಸ್ ಏನಿದೆ, ಕಂಪ್ಲೀಟ್ ಪ್ಯಾಕೇಜ್ ಟು ಇಂಪ್ರೂವ್ ಯುವರ್ ವ್ಯೂಸ್. ಸೊ ನಿಮ್ಮ ಒಂದು ವಿಡಿಯೋ ವ್ಯೂಸ್ ಇನ್ಕ್ರೀಸ್ ಆಗಬೇಕು ಅಂತ ಅಂದರೆ ಈ ಮೂರು ಪಾಯಿಂಟ್ಸ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಟೈಟಲ್ ಯಾವಾಗಲೂ ಕ್ರಿಸ್ಪ್ ಆಗಿ ಶಾರ್ಟ್ ಆಗಿ ರೀಚ್ ಆಗೋ ಥರ ಇರಲಿ. ಹಾಗೆ ಥಂಬ್ನೇಲು ನಿಮಗೆ ನೋಡಿದ ತಕ್ಷಣ ಜನರಿಗೆ ಓಕೆ ಇದರಲ್ಲೇನೋ ಒಂದು ಇದೆ, ಯು ಶುಡ್ ಬಿಲ್ಡ್ ದಟ್ ಕ್ಯೂರಿಯಾಸಿಟಿ, ಆಯಿತಾ? ನಾನು ಡೈರೆಕ್ಟಾಗಿ ಹೇಳ್ತೀನಿ, ಎಲ್ಲರ ಥರ ಸುತ್ತಿ ಬಳಸಿ ಹೇಳೋದಿಲ್ಲ. ಸೊ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿರಬೇಕು. ನಿಮ್ಮ ಥಂಬ್ನೇಲ್ ನೋಡಿದ ತಕ್ಷಣ ಜನರಿಗೆ ನಾನು ಇದನ್ನು ವಿಡಿಯೋ ನೋಡಬೇಕು, ಏನಿದೆ ಇದರಲ್ಲಿ ಅಂತ ಒಂದು ಕ್ಯೂರಿಯಾಸಿಟಿ ಇರಬೇಕು. ಸೊ ಥಂಬ್ನೇಲ್ನ ಆ ರೀತಿ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ಥರ್ಡ್ ಒನ್ ಡಿಸ್ಕ್ರಿಪ್ಷನ್. ನೀವು ಟೈಟಲ್ನಲ್ಲಿ ಯಾವ ಥಂಬ್ನೇಲ್ ನೋಡಿ, ಇದನ್ನು ಫಾಲೋ ಮಾಡಿ ಯಾವಾಗಲೂ. ಥಂಬ್ನೇಲಲ್ಲಿ ಕೊಟ್ಟಿರೋ ನೀವು ಹೇಳೋವಂಥ ಸಬ್ಜೆಕ್ಟ್ ಏನಿದೆ ಅದಕ್ಕೂ ನಿಮ್ಮ ಒಂದು ಟೈಟಲ್ಗೂ ಡಿಸ್ಕ್ರಿಪ್ಷನ್ಗೂ ಒಂದಕ್ಕೊಂದು ಲಿಂಕ್ ಇರಬೇಕು. ಒಂದಕ್ಕೊಂದು ಲಿಂಕ್ ಇದ್ದರೆ ಮಾತ್ರ ಅದು ಬೇಗ ರೀಚ್ ಆಗೋದಕ್ಕೆ ಸಾಧ್ಯ. ಸೊ ಇದರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಡೀಟೇಲ್ಡಾಗಿ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ಅದನ್ನು ಕೂಡ ನೋಡ್ಬೋದು. ಹಾಗೆ ಥಂಬ್ನೇಲ್ ರಿಲೇಟೆಡ್ ನಿಮ್ಗೆ ಏನಾದರೂ ಹೆಲ್ಪ್ ಬೇಕು ಅಂತಂದರೆ ನನಗೆ ಕಮೆಂಟ್ಸ್ ಮೂಲಕ ನೀವು ಯಾರ್ಯಾರು ತಿಳಿಸ್ಕೊಡ್ತಿರೋ, ನನಗೆ ಎಷ್ಟು ಕಮೆಂಟ್ಸ್ ಬರುತ್ತೋ ನೋಡಿ ಅದ್ರ ಮೇಲೆ ನಾನು ಒಂದು ವಿಡಿಯೋ ಕೂಡ ಶೇರ್ ಮಾಡ್ತೀನಿ. ಸೊ ಇದು ಎರಡನೆಯ ಸೀಕ್ರೆಟ್ ನೀವು ಫಾಲೋ ಮಾಡಬೇಕಾಗಿರೋದು. ಇನ್ನು ಮೂರನೇ ಸೀಕ್ರೆಟ್ ಏನು ಅಂತಂದರೆ, ನಾವು ವಿಡಿಯೋ ರೀಚ್ ಮಾಡೋದ್ರ ಬಗ್ಗೆ ಹೇಳಿದ್ದಾಯಿತು, ಅದನ್ನು ಅಪ್ಲೋಡ್ ಮಾಡೋದ್ರ ಮೂಲಕ ಮತ್ತು ನಿಮ್ಮ ಪಾಪ್ಯುಲರ್ ಮತ್ತು ಟ್ರೈಲರ್ ವಿಡಿಯೋ ಮೂಲಕ. ಇನ್ನು ಥರ್ಡ್ ಒನ್ ಏನು ಅಂತಂದರೆ, ಅಪ್ಲೋಡ್ ಮಾಡಾಗಿದ ತಕ್ಷಣ ಆಗೋಯ್ತು ನನ್ನ ಕೆಲಸ ಅಂತ ತುಂಬ ಜನ ಆರಾಮಾಗಿದ್ಬಿಡ್ತೀರಾ. ನೋ, ನೀವು ಒಂದು ವಿಡಿಯೋ ಅಪ್ಲೋಡ್ ಆದಮೇಲೂ ಕೂಡ ನಿಮಗೆ ಕೆಲಸ ಇರುತ್ತೆ, ಅದನ್ನು ಮರಿಬೇಡಿ. ಸೊ ಯಾವಾಗ ನೀವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಆಗೋಯ್ತು ಇಲ್ಲಿಗೆ ಅಂತ ಕೂತ್ಕೊಂಡು ಅದಾದಮೇಲೆ ನನಗೆ ವ್ಯೂಸ್ ಬರ್ತಾ ಇಲ್ಲ ಅಂತಂದರೆ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಯಾವತ್ತೂ ವ್ಯೂಸ್ ಬರೋದಿಲ್ಲ. ಸೊ ನೀವೇನು ಮಾಡಬೇಕು ಹಾಗಿದ್ರೆ ಅಂತಂದರೆ, ನಿಮ್ಮ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಇಮಿಡಿಯೇಟ್ ಅಪ್ಲೋಡ್ ಕಂಪ್ಲೀಟ್ ಆಯಿತು, ರೆಡಿ ಟು ವಾಚ್ ಅಂತ ಬರುತ್ತಲ್ಲ, ನೀವು ಅಲ್ಲಿ ತನಕ ಕಾಯಬೇಕು. ಸೊ ಅಪ್ಲೋಡ್ ಆಗಿ ರೆಡಿ ಟು ವಾಚ್ ಅಂತ ಡಿಸ್ಪ್ಲೇ ಬಂದ ತಕ್ಷಣ ನೀವೇನು ಮಾಡಬೇಕು, ನಿಮ್ಮದು ನಾರ್ಮಲಿ ಪರ್ಸ್ನಲ್ ಐ ಡಿ ಇರುತ್ತೆ ಮತ್ತು ನಿಮ್ಮ ಚಾನಲ್ಗೆ ಸಪ್ರೇಟ್ ಐ ಡಿ ಇಟ್ಕೊಂಡಿರ್ತೀರ. ಸೊ ನೀವೇನು ಮಾಡಿ, ನಿಮ್ಮ ಒಂದು ಪರ್ಸ್ನಲ್ ಐ ಡಿಯಿಂದ ನಿಮ್ಮ ಚಾನಲ್ ವಿಡಿಯೋ ಇಮಿಡಿಯೇಟ್ ಅಪ್ಲೋಡ್ ಆಗಿದ ತಕ್ಷಣ ವ್ಯೂ ಮಾಡಿ. ನಿಮ್ಮ ಪರ್ಸ್ನಲ್ ಐ ಡಿಯಿಂದ ಒಂದು ವ್ಯೂ ಆಗಬೇಕು ಅದಕ್ಕೆ. ಸೊ ಕಂಪ್ಲೀಟ್ ವಿಡಿಯೋ ವ್ಯೂ ಆಗಬೇಕು. ಮತ್ತು ಕಮೆಂಟ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳ್ತೀನಿ. ನೀವು ವಿಡಿಯೋನ ಇಮಿಡಿಯೇಟ್ ವ್ಯೂ ಮಾಡಿ, ನಿಮ್ಮ ಕಡೆಯಿಂದ ಒಂದು ಪಾಸಿಟಿವ್
ಇಂಪ್ಯಾಕ್ಟ್ ಆಗೋ ರೀತಿನಲ್ಲಿ ಜನಕ್ಕೆ ಅದು ಪಾಸಿಟಿವ್ ಆಗಿ ಜನನ ನೀವು ವಿಡಿಯೋ ನೋಡಲೇಬೇಕು ಅನ್ನೋ ರೀತಿ ಮೆಸೇಜ್ ಇರಬೇಕು. ಸೊ ಆ ರೀತಿ ನೀವು ಕಮೆಂಟ್ ಹಾಕಿದಾಗ ವಿಡಿಯೋ ಗ್ಯಾರಂಟಿ ನಾನು ಹೇಳ್ತಾ ಇದ್ದೀನಿ ವರ್ಕೌಟ್ ಆಗೇ ಆಗುತ್ತೆ. ನಿಮ್ಮ ವ್ಯೂಸ್ ಬಂದೇ ಬರುತ್ತೆ. ಸೊ ವಿಡಿಯೋ ವ್ಯೂ ಮಾಡೋದ್ರಿಂದ ಕಮೆಂಟಿಂದ ಏನು ಯೂಸು ಅಂತ ಕೇಳ್ತೀರಾ? ನೀವೀಗ ಇಮಿಡಿಯೇಟಾಗಿ ವ್ಯೂ ಮಾಡೋದ್ರಿಂದ ಯೂಟ್ಯೂಬ್ ರೆಕಮೆಂಡ್ ಏನು ಮಾಡ್ತಾರಲ್ಲ ವಿಡಿಯೋಸ್ನ, ಸೊ ಆ ಒಂದು ಲಿಸ್ಟ್ಗೆ ನಿಮ್ಮ ವಿಡಿಯೋ ಇಮಿಡಿಯೇಟ್ ಪಿಕ್ ಆಗುತ್ತೆ. ಯಾಕಂದರೆ ಈ ಒಂದು ವಿಡಿಯೋಗೆ ಇಮಿಡಿಯೇಟ್ ಆಗಿ ವ್ಯೂ ಬಂದಿದೆ. ಸೊ ಆಗ ಅದು ಬೇಗ ಜನರಿಗೆ ಸ್ಪ್ರೆಡ್ ಆಗೋದಕ್ಕೆ, ಆ ವಿಡಿಯೋ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ವ್ಯೂನ ಇಮಿಡಿಯೇಟಾಗಿ ಕೊಡಬೇಕಾಗತ್ತೆ. 1 ಅಥವಾ 2 ಐ ಡಿ ನಿಮ್ಮ ಮನೆಯಲ್ಲಿ ಬೇರೆ ಯಾರು ಇರ್ತಾರೋ ಅವ್ರ ಒಂದು ಐಡೀಸಿಂದ ವ್ಯೂಸನ್ನು ಕೊಡಿ ಇಮಿಡಿಯೇಟು. 1 2 to 3 4 to 5 ಮೆಂಬರ್ಸ್ ಅಂತೂ ಅವೈಲೇಬಲ್ ಇದ್ದೇ ಇರ್ತಾರೆ ನಿಮಗೆ. ಸೊ ಇಷ್ಟನ್ನು ನೀವು ಮಾಡಿ. ಅದಾದಮೇಲೆ ಕಮೆಂಟ್ಸ್ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಅಂದರೆ, ಈಗ ನಾರ್ಮಲ್ ಆಗಿ ನೀವು ಒಂದು ಯೂಟ್ಯೂಬರ್ ಅನ್ನೋದನ್ನ ಮರೆತುಬಿಡಿ. ನಾರ್ಮಲ್ ಆಗಿ ನೀವು ಯಾವುದಾದ್ರೂ ಒಂದು ವಿಡಿಯೋ ನೋಡಬೇಕಾದ್ರೆ ನಿಮ್ಮ ಒಂದು ಥಿಂಕಿಂಗ್ ಏನು ಬರುತ್ತೆ ಮೈಂಡ್ಗೆ ಅಂತಂದರೆ, ಒಂದು ಯಾವುದಾದ್ರೂ ವಿಡಿಯೋ ಓಪನ್ ಮಾಡಿದ ತಕ್ಷಣ ಏನು ಮಾಡ್ತೀವಿ ನಾವೆಲ್ಲ ಹೇಳಿ? ಕಮೆಂಟ್ಸ್. ಸೊ ಕಮೆಂಟಲ್ಲಿ ಏನಿದೆಯಪ್ಪ ಅಂತ ಹೋಗಿ ನೋಡ್ತೀವಿ. ಯಾರ್ಯಾರು ಯಾವ್ಯಾವ ರೀತಿ ಕಮೆಂಟ್ ಹಾಕಿದ್ದಾರೆ, ಆ ಕಮೆಂಟ್ಸ್ ಬೇಸಿಸ್ ಮೇಲೆ ನಾವು ಮನುಷ್ಯರು ಕಾಮನ್ ಆಗಿ ಇದನ್ನ ಎಲ್ಲರೂ ಯೋಚನೆ ಮಾಡ್ತಾರೆ. ನಿಮ್ಮ ಒಂದು ವಿಡಿಯೋನಲ್ಲಿ ಕಮೆಂಟ್ಸ್ ಚೆನ್ನಾಗಿತ್ತು ಅಂತ ಅಂದರೆ ಆಗ ಏನು ಮಾಡ್ತಾರೆ, ತುಂಬ ಜನ ವ್ಯೂವರ್ಸು ಓಕೆ ಚಾನಲಲ್ಲಿ ಕಮೆಂಟ್ಸ್ ಚೆನ್ನಾಗಿದೆ, ಈ ವಿಡಿಯೋನಲ್ಲಿ ಕಮೆಂಟ್ ಚೆನ್ನಾಗಿದೆ, ಸೊ ಈ ವಿಡಿಯೋನ ನಾನು ಕಂಪ್ಲೀಟಾಗಿ ನೋಡೋಣ ಅಂತ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾರೆ. ಬಿಕಾಸ್ ಅವರಿಗೆ ಆ ಒಂದು ಇನ್ಫಾರ್ಮೇಷನ್ ರೀಚ್ ಆಗುತ್ತೆ ಕಮೆಂಟಲ್ಲಿರೋ ಅಂಥದ್ದು. ಸೊ ಇದರಿಂದ ಇನ್ನೂ ಒಂದು ಅಡ್ವಾಂಟೇಜ್ ಇದೆ. ಕಮೆಂಟ್ಸ್ ಹಾಕೋದ್ರಿಂದ ಬರೀ ಈಗ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ಅದಕ್ಕೆ ನಿಮ್ಮ ಒಂದು ಪಾಸಿಟಿವ್ ಕಮೆಂಟನ್ನು ಹಾಕ್ತೀರಾ. ಅದರಿಂದ ನನಗಷ್ಟೇ ಉಪಯೋಗ ಆಗಲ್ಲ, ನಿಮಗೂ ಉಪಯೋಗ ಆಗುತ್ತೆ ಕಣ್ರಿ. ಹೇಗೆ ಅಂತೀರಾ? ನೀವು ಒಬ್ಬ ಯೂಟ್ಯೂಬರ್ ಆಗಿ ನನ್ನ ಒಂದು ಚಾನಲ್ನ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅದರ ಒಂದು ಸಾರಾಂಶನ ನೀವು ಡಿಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಒಪಿನಿಯನ್ನ ಅಲ್ಲಿ ಶೇರ್ ಮಾಡಿಕೊಂಡ್ರೆ, ಆಗ ಬೇರೆ ನೋಡುವಂಥವ್ರು ಏನು ಮಾಡ್ತಾರೆ, ಯಾರಿಲ್ಲಿ ತುಂಬ ಚೆನ್ನಾಗಿ ಕಮೆಂಟ್ ಹಾಕಿದಾರಲ್ಲ ಅಂತ ನೋಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನೀವು ತುಂಬ ಚೆನ್ನಾಗಿ ಒಂದು ಪಾಸಿಟಿವ್ ಆಗಿ ಕಮೆಂಟ್ ಹಾಕಿರ್ತೀರ, ಬನ್ನಿ ಎಲ್ಲರೂ ಈ ಚಾನಲಲ್ಲಿ ಈ ವಿಡಿಯೋನಲ್ಲಿ ಒಳ್ಳೆ ಮೆಸೇಜ್ ಇದೆ ನೋಡಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ಸಮಥಿಂಗ್ ಲೈಕ್ ದಟ್, ಆಯಿತಾ? ಸೊ ಆವಾಗ ಈಗ ಆ ಮೆಸೇಜು ನಾನು ಒಂದು ಬೇರೆ ನಾರ್ಮಲ್ ವ್ಯೂವರ್ ಆಗಿ ನೋಡ್ತೀನಿ, ನನಗೆ ಆ ಕಮೆಂಟ್ ಇಷ್ಟ ಆಗುತ್ತೆ. ನಾನೇನು ಮಾಡ್ತೀನಿ, ನಿಮ್ಮ ಚಾನಲ್ ಇದೆಯಾ ಅಂತ ಚೆಕ್ ಮಾಡ್ತೀನಿ, ನಿಮ್ಮ ಚಾನಲ್ ವಿಸಿಟ್ ಮಾಡ್ತೀನಿ. ಸೊ ಆವಾಗ ನಿಮ್ಮ ವೀಡಿಯೋಸ್ಗೂ ಕೂಡ ವ್ಯೂಸ್ ಸಿಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಇಮಿಡಿಯೇಟ್ ವ್ಯೂಸ್ ಮತ್ತು ಕಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವ್ಯೂಸ್ ಬರೋದಕ್ಕೆ. ಸೊ ನೋಡಿದ್ರಲ್ಲ, ಈ 3 ಸೀಕ್ರೆಟನ್ನು ನೀವು ಮಿಸ್ ಮಾಡದೆ ಫಾಲೋ ಮಾಡಿ, ಖಂಡಿತ ನಿಮ್ಮ ಚಾನಲ್ನ ವೀಡಿಯೋಸ್ ವ್ಯೂಸ್ ಇನ್ಕ್ರೀಸ್ ಆಗಿ ವಾಚ್ ಅವರ್ ಕೂಡ ಇನ್ಕ್ರೀಸ್ ಆಗುತ್ತೆ. ನಾನು ಲೈವ್ ಎಕ್ಸಾಂಪಲ್ ಕೂಡ ತೋರಿಸಿ ನಿಮಗೆ ಹೇಳಿದ್ದೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡಬೇಕು ಅಂತ ಗೊತ್ತಲ್ಲ, ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಬೇಕಿತ್ತು, ಕೊನೆಯಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಟಾಪಿಕ್, ಈ ಕಂಟೆಂಟ್ ಎಲ್ಲರಿಗೂ ತುಂಬ ಅವಶ್ಯಕತೆ ಇದೆ ಮತ್ತು ಇದನ್ನು ತುಂಬ ಇಂಪಾರ್ಟೆಂಟ್ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ, ವಿಡಿಯೋನ ಕಂಪ್ಲೀಟಾಗಿ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ, ಮತ್ತಷ್ಟು ಹೊಸ ಟ್ರಿಕ್ಸನ್ನು, ನಾನು ಯೂಟ್ಯೂಬ್ ಟ್ರಿಕ್ಸನ್ನು ಹೇಳಬೇಕು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಕೊಡಿ, ಕಮೆಂಟ್ಸ್ನ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಚಾನಲ್ಗೂ ಕೂಡ ವ್ಯೂವರ್ಸ್ ಬೇಕಲ್ವಾ, ಅದಕ್ಕೋಸ್ಕರ. ಸೊ ಪರಸ್ಪರ ಒಬ್ರಿಗೊಬ್ರು ಹೆಲ್ಪ್ ಮಾಡೋದನ್ನು ಕಲಿಯೋಣ, ಎಲ್ಲರೂ ಗ್ರೋ ಆಗೋಣ ಅಂತ ಹೇಳ್ತಾ, ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಸಿ ಯು, ಧನ್ಯವಾದಗಳು.